ಸಿಂಹರಾಶಿಯವರೇ, ದಿನಾಂಕ 24ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೂ ಸಹ ಅಂತಂದರೆ ಮುಂದಿನ ಈ 5 ದಿನಗಳ ಕಾಲ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬೆಂಕಿ ಸೃಷ್ಟಿಯಾಗಲಿದೆ. ಹೌದು, ಸ್ಫೋಟಕ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಸಿಂಹರಾಶಿಯವರಿಗೆ ಮುಂದಿನ 5 ದಿನ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಪರಿಣಾಮಗಳನ್ನು ನೀವು ನೋಡಬಹುದಾಗಿರುತ್ತೆ, ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಅತಿ ದೊಡ್ಡ ಬೆಂಕಿಯ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ಸಿಂಹರಾಶಿಯವರು ನೀವು ಜನ್ಮತಃ ಅಗ್ನಿ ತತ್ವ ಉಳ್ಳವರಾಗಿರ್ತೀರ. ನವಗ್ರಹಗಳ ರಾಜನಾದ ಸೂರ್ಯದೇವರು ಆಧಿಪತ್ಯ ಹೊಂದಿರತಕ್ಕಂತಹ ರಾಶಿ ಸಿಂಹರಾಶಿಯವರು. ಹೌದು, ನಿಮ್ಮ ದೊಡ್ಡ ಶಕ್ತಿ ಏನು ಎಂದರೆ ನ್ಯಾಯತ್ವದ ಗುಣ ಆಗಿರುತ್ತೆ. ಹೌದು, ನೀವು ಯಾವುದೇ ಕೆಲಸದಲ್ಲೂ ಯಾವುದೇ ಕಾರ್ಯದಲ್ಲೂ ನಾಯಕತ್ವವನ್ನು ವಹಿಸಿಕೊಳ್ತಕ್ಕಂತಹ ಗುಣ ಸಿಂಹರಾಶಿಯವರದಾಗಿರುತ್ತೆ. ಸಿಂಹ ಅಂತಂದ್ರೆ ಅದು ಕಾಡಿಗೆಲ್ಲ ರಾಜ. ಅದೇ ರೀತಿ ಸಿಂಹರಾಶಿಯವರು ನೀವು ಸಹ ಯಾವುದೇ ಒಂದು ಕಾರ್ಯದಲ್ಲಿ ನಾಯಕತ್ವದ ಗುಣವನ್ನು ಹೊಂದಿರ್ತೀರ. ವಿಶಾಲವಾದ ಮನಸ್ಸನ್ನು ಸಹ ನೀವು ಉಳ್ಳವರಾಗಿರ್ತೀರ. ಯಾವಾಗಲೂ ನೀವು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ನಿಮ್ಮ ಜೊತೆಗಿನ ಜನರನ್ನು ಧರ್ಮ ಮಾರ್ಗದಲ್ಲೇ ನಡೆಸ್ತಕ್ಕಂತಹ ಒಳ್ಳೆಯ ವಿಶಾಲವಾದ ಮನಸ್ಸುಳ್ಳವರು, ಚಿಕ್ಕ ಮಕ್ಕಳಿನಂತೆ ಸಿಹಿ ಒಳ್ಳೆಯ ಮನಸ್ಸು ಉಳ್ಳಂಥವರು ಸಿಂಹರಾಶಿಯವರಾಗಿರ್ತೀರ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಕಲ್ಮಶ ಅನ್ನೋದು ಇರೋದಿಲ್ಲ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುತ್ತಾ ಎಲ್ಲರ ಒಳಿತನ್ನು ಬಯಸ್ತಕ್ಕಂತಹ ಒಳ್ಳೆಯ ಮನಸ್ಸು ಉಳ್ಳವರು ಸಿಂಹರಾಶಿಯವರು ನೀವು. ಹೌದು, ಆದರೆ ಕೆಲವರು ನಿಮ್ಮ ಈ ಗುಣವನ್ನು, ನಿಮ್ಮ ಈ ನಡತೆಯನ್ನು ದಡ್ಡತನ ಎಂದಿದ್ದಾರೆ. ನಿಮ್ಮ ಮುಂದೆನೂ ಎಂದಿದ್ದಾರೆ, ನಿಮ್ಮ ಹಿಂದೆಯೂ ಸಹ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ. ಹೌದು, ನೀವು ಎಲ್ಲರಿಗೂ ಸಹಾಯವನ್ನು ಮಾಡುತ್ತಾ ಇರ್ತೀರ. ಆದರೆ ನಿಮಗೆ ಕಷ್ಟ ಬಂದರೆ ನಿಮ್ಮ ಸಹಾಯಕ್ಕೆ ಯಾರೂ ಸಹ ಇರೋದಿಲ್ಲ. ಇದನ್ನು ನೀವು ತುಂಬ ಬಾರಿ ಯೋಚನೆ ಮಾಡಿದ್ದೀರ. ಹೌದು, ನಾನು ಯಾರಿಗೂ ಸಹ ಮೋಸ ಮಾಡೋದಿಲ್ಲ. ಯಾರಿಗಾದರೂ ಕಷ್ಟ ಎಂದರೆ ನಾನು ಮುಂದೆ ಇರ್ತೀನಿ, ಅವರಿಗೆ ಸಹಾಯವನ್ನು ಮಾಡ್ತೀನಿ. ಆದರೆ ನಿಮಗೆ ಕಷ್ಟ ಬಂದರೆ ಯಾರೂ ಸಹ ನಿಮ್ಮೊಂದಿಗೆ ಇರೋದಿಲ್ಲ ಅಂತ ಹೇಳಿ ನೀವು ತುಂಬ ಬಾರಿ ಸಂಕಷ್ಟವನ್ನು ಪಟ್ಟಿದ್ದೀರಾ. ಹೌದು, ನಿಮ್ಮ ಶ್ರಮ, ನಿಮ್ಮ ಪ್ರೀತಿ ಬೇರೆಯವರ ಪಾಲಾಗ್ತಿದೆ. ನಿಮಗೆ ಕಣ್ಣೀರು, ಅವಮಾನ ಮಾತ್ರನೇ ಇದೀಗ ಉಳಿದಿರ್ತಕ್ಕಂಥದ್ದು. ಹೌದು, ಸಿಂಹರಾಶಿಯವರು ಹಲವಾರು ಜನಕ್ಕೆ ಸಹಾಯವನ್ನು ಮಾಡಿದ್ರ, ಶ್ರಮ ಪಡ್ತಾ ಇದ್ರ. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗ್ತಿಲ್ಲ, ಬೇರೆಯವರಿಗೆ ಸಿಗ್ತಿದೆ. ಬರೀ ನಿಮಗೆ ಅವಮಾನ ಮಾತ್ರನೇ ಸಿಗ್ತಿದೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈಗ ನಿಮ್ಮ ಅವಮಾನಕ್ಕೆ ಕಾರಣವಾದ ಜನರ ಮುಖವಾಡ ಕಳಿಚುವ ಕಾಲ ಆದರೆ ಬಂದಿರತಕ್ಕಂಥದ್ದು. ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿರ್ತಕ್ಕಂಥವರಿಗೆ, ನಿಮ್ಮನ್ನು ಅವಮಾನ ಮಾಡಿರ್ತಕ್ಕಂಥವರಿಗೆ, ಕಪಟಿ ಜನರ ಮುಖವಾಡ ಇದೀಗ ಬಯಲಾಗುವ ಕಾಲ ಆದರೆ ಮುಂದೆ ಇರ್ತಕ್ಕಂಥದ್ದು. ಮುಂದಿನ 5 ದಿನ, ದಿನಾಂಕ 24ನೇ ತಾರೀಕಿನಿಂದ 28ನೇ ತಾರೀಕಿನ ಒಳಗಡೆ ಗ್ರಹಗಳ ಸಂಚಾರದಿಂದ ಜೀವನದಲ್ಲಿ ಬದಲಾವಣೆಯನ್ನಾದರೆ ನೀವು ಕಾಣಬಹುದಾಗಿರುತ್ತೆ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದೇ ತಿಂಗಳು ಜೂನ್ 24ನೇ ತಾರೀಕಿನಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮಗೆ ಒಂದು ದೊಡ್ಡ ಎಚ್ಚರಿಕೆಯನ್ನಾದರೆ ನೀಡಲಾಗಿದೆ. ಹಾಗಿದ್ರೆ ಬನ್ನಿ ಆ ಎಚ್ಚರಿಕೆ ಏನು ಅನ್ನೋದನ್ನು ನೋಡೋದಾದರೆ, ನಿಮ್ಮ ಕೆಲಸದ ಜಾಗದಲ್ಲಿ ಒಬ್ಬ ವ್ಯಕ್ತಿ ಅತಿ ಪ್ರೀತಿಯಿಂದ ಬಂದು ನಿಮಗೆ ದೊಡ್ಡ ಲಾಭದ ಆಸೆಯನ್ನು ತೋರಿಸಬಹುದು. ಹೌದು, ಅತಿ ಪ್ರೀತಿಯಿಂದ ನಿಮ್ಮ ಜೊತೆ ಮಾತನಾಡುತ್ತಾರೆ, ನಿಮ್ಮನ್ನು ನಂಬಿಸುತ್ತಾರೆ, ನಿಮಗೆ ದೊಡ್ಡ ಮೊತ್ತದ ಲಾಭ ಆಗುತ್ತೆ, ಇಲ್ಲಿ ಹಣವನ್ನು ಹೂಡಿಕೆ ಮಾಡಿ ಎಂಬ ಆಸೆಯನ್ನು ಹೇಳುತ್ತಾರೆ. ಇದಕ್ಕೆ ನೀವು ಗಮನ ಹರಿಸಬೇಡಿ. ಹೌದು, ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸಿ ನಿಮಗೆ ಮೋಸದ ದಾರಿಯನ್ನು ತೋರಿಸುತ್ತಿದ್ದಾರೆ ಅಂತ ಹೇಳಿದೀಗ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಉಲ್ಲೇಖಿಸಲಾಗಿದೆ. 24ನೇ ತಾರೀಕಿನಂದು ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಯಾರೇ ಬಂದು ದುಡ್ಡಿನ ಆಸೆ ಅಥವಾ ಅಲ್ಲಿ ದೊಡ್ಡ ಮೊತ್ತದ ಲಾಭದ ಆಸೆಯನ್ನು ನಿಮಗೆ ತೋರಿಸ್ತಾರೋ ಅವರನ್ನು ನೀವು ನಂಬಬೇಡಿ ಈ ದಿನ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ನೀವು ಯಾರನ್ನಾದರೂ ಕಣ್ಣು ಮುಚ್ಚಿ ನಂಬುತ್ತೀರಾ? ಹೌದು, ಇಷ್ಟು ದಿನವೂ ಸಹ ಇದೇ ನಡೆದಿರ್ತಕ್ಕಂಥದ್ದು. ಆದರೆ 24ನೇ ತಾರೀಕಿನಂದು
ಹಣದ ಸಹಾಯವನ್ನು ಮಾಡಬೇಡಿ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಯಾರೇ ಬಂದು ನನಗೆ ಈ ರೀತಿ ಇದೆ, ಹಣದ ಸಹಾಯ ಬೇಕಾಗಿದೆ ಅಂತ ಹೇಳಿ ಹಣದ ಸಹಾಯವನ್ನು ಕೇಳ್ತಾರೆ, ಆಗ ನೀವು ಮಾಡಬಾರದಾಗಿರುತ್ತೆ. ಹೌದು, ದಿನಾಂಕ 4ನೇ ತಾರೀಕಿನಂದು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ನಿಮ್ಮ ಮನಸ್ಸು ಹೇಳೋದನ್ನು ಮಾತ್ರನೇ ಕೇಳಿ. ಹೌದು, ನಿಮ್ಮ ಒಳಮನಸ್ಸು ನಿಮ್ಮ ಒಳ್ಳೆಯ ದಾರಿಯನ್ನೇ ತೋರಿಸುತ್ತೆ. ಹಾಗಾಗಿ ನಿಮ್ಮ ಒಳ್ಳೆಯ ಮನಸ್ಸಿನ ಮಾತನ್ನೇ ಮಾತ್ರ ನೀವು ಆಲಿಸಬೇಕಾಗಿರುತ್ತೆ. ಅದಕ್ಕೆ ಮಾತ್ರ ನೀವು ಗಮನವನ್ನು ಹರಿಸಬೇಕಾಗಿರುತ್ತೆ. 24ನೇ ತಾರೀಕಿನಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. 25ನೇ ತಾರೀಕಿನಂದು ಅಗ್ನಿ ಪರೀಕ್ಷೆ ನಿಮ್ಮ ಜೀವನದಲ್ಲಿ. ಹೌದು, ಗ್ರಹಗತಿಗಳ ಪ್ರಭಾವದಿಂದ ಮಾನಸಿಕ ಒತ್ತಡ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಮನಸ್ಸಿನಲ್ಲಿ ದೊಡ್ಡ ಹೋರಾಟನೇ ಸಹ ನಡೆಯಲಿದೆ. ಹೌದು, ನಿಮ್ಮ ಜೀವನದಲ್ಲಿ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು 25ನೇ ತಾರೀಕಿನಂದು. ನಿದ್ದೆನೂ ಸಹ ಕೆಡಬಹುದಾಗಿರುತ್ತೆ. ಭಯ, ಆತಂಕ ಮೂಡಬಹುದಾಗಿರುತ್ತೆ ದಿನಾಂಕ 25ನೇ ತಾರೀಕಿನಂದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ದಿನಾಂಕ 26ನೇ ತಾರೀಕಿನಂದು ಕಟು ಸತ್ಯ ಗೋಚರದ ದಿನ ಆಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮನ್ನು ಮೋಸ ಮಾಡಿರ್ತಕ್ಕಂತಹ ಜನರ ಮುಖವಾಡ ಇದೀಗ ಬಯಲಾಗ್ತಕ್ಕಂಥದ್ದು. ಹೌದು, ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗಿರುತ್ತೆ. ಯಾಕೆ ಅಂತಂದರೆ, ಮೋಸ ಮಾಡಿದವರ ಮುಖ ಬಯಲಾದಾಗ ನಿಮಗೆ ಕಟು ಸತ್ಯದ ಅನುಭವ ಆದರೆ ಆಗ್ತಕ್ಕಂಥದ್ದು. ಸೊ ಇದು ಜೀವನಕ್ಕೆ ಅತಿ ದೊಡ್ಡ ಪಾಠವನ್ನು ನೀವು ಕಲಿತ್ಕೊತೀರಾ. ಹಾಗಾಗಿ ಪ್ರಕೃತಿ ಕಲಿಸ್ತಕ್ಕಂತಹ ಈ ಒಂದು ಪಾಠವನ್ನು ನೀವು ನೆನ್ಪಿಟ್ಕೊಳ್ಳಿ. ದೇವರು ಕೊಟ್ಟ ವರ ಅಂತ ಹೇಳಿ ಭಾವಿಸಿ ಆ ಒಂದು ಕಟು ಸತ್ಯವನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಕಪಟಿ ಜನರ ಮುಖವಾಡ ಆದರೆ ಈ ದಿನ 26ನೇ ತಾರೀಕಿನಂದು ಬಯಲಾಗ್ತಕ್ಕಂಥದ್ದು. ಹೌದು, ನೀವು ಅನ್ಯಾಯವನ್ನು ಸಹಿಸೋದಿಲ್ಲ. ಒಳ್ಳೆಯ ಮನಸ್ಸು ಉಳ್ಳಂತಹವರ ನೀವು ಯಾರೇ ನಿಮ್ಮನ್ನು ಮೋಸ ಮಾಡಿದರೆ, ಅನ್ಯಾಯ ಮಾಡಿದರೆ ಅವರನ್ನು ನೀವು ಸಹಿಸೋದಿಲ್ಲ. ನಂತರ ಜೂನ್ 27ನೇ ತಾರೀಕಿನಂದು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕತ್ತಲೆ ಎಲ್ಲ ದೂರ ಆಗುತ್ತೆ. ಜೀವನದಲ್ಲಿ ಯಶಸ್ಸು, ನಂತರ ದೈವಿಕ ಕಾಂತಿಯಾದರೆ ಮೂಡುತ್ತದೆ. ನಂತರ ವಾಸ್ತವ ನಿರ್ಧಾರವನ್ನು ತೆಗೆದುಕೊಳ್ಳುವ ಅನುಭವಗಳು, ಶಕ್ತಿಯಾದರೆ ನಿಮಗೆ ಸಿಗ್ತಕ್ಕಂಥದ್ದು. ಈ ಬದಲಾವಣೆಗೆ ನಿಮ್ಮ ಒಳಿತಿಗೆ ಮತ್ತು ಭವಿಷ್ಯಕ್ಕಾಗಿ ದೇವರು ಕೊಟ್ಟಿರತಕ್ಕಂತಹ ಸೂಚನೆಗಳಾಗಿರುತ್ತೆ. ಹೌದು, ಈ ಒಂದು ಬದಲಾವಣೆಯ ಮೂಲಕ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ದೈವಿಕ ಕಾಂತಿಗಳನ್ನು ಸಹ ಹೆಚ್ಚು ಮಾಡುತ್ತೆ. ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ನಂತರ 28ನೇ ತಾರೀಕಿನಂದು ಈ ದಿನ ಸೂರ್ಯದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಈ ದಿನ ಇರ್ತಕ್ಕಂಥದ್ದು. ಆರ್ಥಿಕ ಲಾಭವನ್ನು ಪಡ್ಕೊಳ್ತೀರಾ. ನಿಮ್ಮ ಶತ್ರುಗಳನ್ನು ಎದುರಿಸುವ ಧೈರ್ಯ ಆದರೆ ಸಿಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಆರ್ಥಿಕ ಸಮಸ್ಯೆ ಎಲ್ಲ ದೂರ ಆಗುತ್ತೆ. ಹಣ ಬರ್ತಕ್ಕಂತಹ ಹೊಸ ದಾರಿಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಜೂನ್ 28ನೇ ತಾರೀಕಿನಂದು. ಹೌದು, ಇದೇ ರೀತಿ ದೇವರು ಕೊಟ್ಟಿರ್ತಕ್ಕಂತಹ 3 ಬ್ರಹ್ಮಾಸ್ತ್ರಗಳು, 3 ಕಠಿಣ ನಿಯಮಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ನಿಮಗೆ ಮೋಸ ಮಾಡಿದವರಿಗೆ, ನಿಮ್ಮನ್ನು ಅವಮಾನ ಮಾಡಿದವರಿಗೆ, ನಿಮ್ಮನ್ನು ಮೋಸಗಾರ ಎಂದವರಿಗೆ 2ನೇ ಮತ್ತು 3ನೇ ಅವಕಾಶವನ್ನು ಕೊಡಬೇಡಿ. ಹೌದು, ನೀವು ಒಳ್ಳೆಯ ಮನಸ್ಸವರಾಗಿರೋ ಕಾರಣದಿಂದಾಗಿ ಯಾರೇ ನಿಮ್ಮನ್ನು ಮೋಸನ ಮಾಡಿದರೂ ಸಹ ಅವರಿಗೆ ಮತ್ತೊಂದು ಅವಕಾಶವನ್ನು ನೀಡ್ತೀರಾ, ಸ್ನೇಹಿತರೆಂದು ಒಪ್ಪಿಕೊಳ್ತೀರಾ. ಸೊ ಈ ರೀತಿ ಮಾಡಬೇಡಿ. ಇದು ಮೊದಲನೇ ಬ್ರಹ್ಮಾಸ್ತ್ರ ಆಗಿರುತ್ತೆ. 2ನೇ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಏನು ಅಂತಂದರೆ, ಯೋಜನೆಯನ್ನು ಯಾರಿಗೂ ಹೇಳಬೇಡಿ. ಹೌದು, ನಿಮ್ಮ ಮುಂದಿನ ಆಲೋಚನೆ, ನಿಮ್ಮ ಮುಂದಿನ ಯೋಜನೆ, ಹಣಕಾಸಿನ ಹೂಡಿಕೆಗಳನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ಹಣವನ್ನು ಯಾರಿಗೂ ಸಹ ನೀಡಬೇಡಿ. ಹಣವನ್ನು ನೀಡಬೇಕು ಅಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಹಣದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಸಾಲ ಮಾಡಿ ಸಹಾಯವನ್ನು ಮಾಡೋದಕ್ಕೆ ಹೋಗಬೇಡಿ. ಹೌದು, ಯಾರಾದರೂ ಕಷ್ಟ ಅಂತ ಬಂದರೆ ಅವರಿಗೆ ನಿಮ್ಮ ಹತ್ರ ಹಣ ಇಲ್ಲದಿದ್ರೂ ಬೇರೆಯವರ ಬಳಿಯಲ್ಲಿ ಸಾಲವನ್ನು ಮಾಡಿ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಳ್ಳೆಯ ಮನಸ್ಸು ಇರ್ತಕ್ಕಂಥದ್ದು. ಸೊ ಆದರೆ
ನೀವು ಸಹಾಯ ಮಾಡಿರ್ತಕ್ಕಂತಹ ಜನರು ಈಗ ನಿಮ್ಮ ಸಹಾಯವನ್ನು ಮರೆತಿದ್ದಾರೆ. ಹಾಗಾಗಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಾಲ ಮಾಡಿ ಯಾರಿಗೂ ಸಹ ಹಣದ ಸಹಾಯವನ್ನು ಮಾಡಬೇಡಿ. ಹಣ ಕೊಡಬೇಕಂತಂದರೆ ಆಗಲೇ ಹೇಳಿರೋ ರೀತಿ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ನೀವು ತಗೋಬೇಕಾಗಿರುತ್ತೆ. ಹೌದು, ನಿಮ್ಮೊಳಗಿರ್ತಕ್ಕಂತಹ ಕೋಪವನ್ನು, ನಂತರ ಹಠವನ್ನು ಯಶಸ್ಸಿನ ಕಡೆಗೆ ತಿರುಗಿಸಿ. ಹೌದು, ಯಶಸ್ಸಿನಲ್ಲಿ ಕೋಪವನ್ನು ತೋರಿಸಿ ಯಶಸ್ಸನ್ನು ನೀವು ಸಾಧನೆ ಮಾಡಿ ನಿಮ್ಮನ್ನು ಮೋಸ ಮಾಡಿದವರ ಮುಂದೆ ತಲೆ ಎತ್ತಿ ನಿಲ್ಲುವ ಕಾಲ ಆದರೆ ಬರ್ತಕ್ಕಂಥದ್ದು. ಈ 5 ದಿನಗಳ ಕಾಲ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯನೇ ಶುರುವಾಗ್ತಕ್ಕಂಥದ್ದು. ಇದು ಸಿಂಹರಾಶಿಯವರ ಮುಂದಿನ 5 ದಿನಗಳ ರೋಚಕದ ಕಥೆಗಳಾಗಿರುತ್ತೆ. ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂತಹ ರೋಚಕ ಮಾಹಿತಿಯಾಗಿರುತ್ತೆ. ಸೊ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.